ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಜೊತೆಗೆ ಒಂದು ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ. ಯಾಕೆ ಅಂದರೆ ನಾನು ಬಟ್ಟೆ ಹೊಲಿಯೋದಕ್ಕೆ ಶುರು ಮಾಡಿ 21-22 ವರ್ಷ ನಡೀತಾ ಇದೆ. ಇದರಲ್ಲಿ ನನಗೆ ಆಗಿರುವಂತಹ ಅನುಭವಗಳ ಜೊತೆಗೆ ನೀವು ಟೈಲರಿಂಗ್ ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಟೈಲರಿಂಗ್ ಹೀಟ್ ಅಂತಾರೆ, ಅದರಿಂದ ಏನಾಗುತ್ತೆ, ನಮ್ಗೆ ಆರೋಗ್ಯ ಕೆಡ್ಬೋದಾ ಅನ್ನೋ ಒಂದು ಡೌಟ್ಸ್ ಇರುತ್ತೆ. ನಾವು ಅತಿಯಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಅಥವಾ ಮನೆಯಲ್ಲೇ ಸ್ಟಿಚಿಂಗ್ ಮಾಡೋದ್ರಿಂದ ನಮಗಾಗುವಂತಹ ಅನಾನುಕೂಲಗಳೇನು ಅಂದರೆ ಆರೋಗ್ಯದ ಸಮಸ್ಯೆಗಳೇನು, ಅದಕ್ಕೆ ನಾವು ಹೇಗೆ ಪರಿಹಾರನ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಯಾಕೆಂದರೆ ತುಂಬ ಜನ ಇದೊಂದು ತಪ್ಪು ತಿಳುವಳಿಕೆಯಿಂದ ಟೈಲರಿಂಗ್ ಕೆಲಸ ಅಂದರೆ ಒಂಥರ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ಇದನ್ನು ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ಕೂಡ. ನಾನು ಕೇಳಿದ್ದೀನಿ, ಅದಕ್ಕೆ ನಾನು ನನ್ನ ಅನುಭವದಲ್ಲಿ ಹೇಳಿದ್ದೀನಿ ಕೂಡ. ಯಾಕೆ ಅಂತಂದರೆ ಯಾವುದೇ ಒಂದು ಕೆಲಸನ ನಾವು ಮಾಡ್ತೀವಿ ಅಂದರೆ ಅದರಲ್ಲಿ ಬ್ಯಾಡ್ ಆ್ಯಂಡ್ ಗುಡ್ ಥಿಂಗ್ಸ್ ಇದ್ದೇ ಇರುತ್ತೆ. ಅಂದರೆ ಒಂದು ಒಳ್ಳೆಯದು ಇದೆ ಅಂದರೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಒಳ್ಳೇದು ಏನಿದೆ ಅದನ್ನು ತಗೋಬೇಕು, ಜೊತೆಗೆ ಅದರಲ್ಲಿರುವಂಥ ಕೆಟ್ಟದ್ದನ್ನು ಅದು ಒಳ್ಳೆಯದಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಜೊತೆಗೆ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೂ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಒಂದು ಕೆಲಸನ ನಾವು ಮಾಡ್ತಿದ್ದೀವಿ ಅಂದಾಗ ಅದ್ರ ಬಗ್ಗೆ ನಮಗೆ ಏನೂ ಪೂರ್ವಾಪರ ಗೊತ್ತಿಲ್ಲ ಅಂತ ನಾವು ಅದನ್ನು ಶುರು ಮಾಡಿಕೊಂಡು ನಾವು ಕೆಲಸನ ಶುರು ಮಾಡಿಕೊಂಡ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದಂತೆ ನಾವು ಏನೋ ಒಂದು ಮಾಡ್ಕೊಂಡು ಹೋದರೆ ಅದರಿಂದ ಆಗುವಂತಹ ಅನಾನುಕೂಲಗಳೇ ಜಾಸ್ತಿ. ಹಾಗಾಗಿ ಈ ಟೈಲರಿಂಗ್ ಕೆಲಸದ ಎಕ್ಸ್ಪೆಷಲಿ ಟೈಲರಿಂಗ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರುವಂಥದ್ದು. ಯಾಕೆ ಅಂದರೆ ಇದು ನನ್ನ ಸ್ವಂತ ಅನುಭವ. ಆದ್ದರಿಂದ ಇದರಲ್ಲಿ ನಾವು ಒಂದೇ ಕಡೆ ಕೂತ್ಕೊಂಡು ಕೆಲಸವನ್ನು ಮಾಡೋದ್ರಿಂದ ಹಲವಾರು ಸಮಸ್ಯೆಗಳಾಗೋದು ಉಂಟು. ಆದರೆ ನನಗೆ 22 ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀನಿ, ಜಾಸ್ತಿನೇ ಸ್ಟಿಚ್ ಮಾಡ್ತೀನಿ ಹಬ್ಬಗಳಲ್ಲಿ. ಮತ್ತು ಇನ್ನೊಂದು, ನಾನು ಆರಿ ವರ್ಕನ್ನು ಮಾಡ್ತೀನಿ, ಕ್ರೋಸ ಕುಚ್ಚು, ಪ್ರತಿಯೊಂದು ಟೈಲರಿಂಗಲ್ಲಿ ಏನಿದೆ ಎಲ್ಲನೂ ಮಾಡೋದ್ರಿಂದ ನನಗೆ ಪುರ್ಸೊತ್ತೇ ಆಗೋದಿಲ್ಲ. ಹಾಗಾದ್ರೂ ನಮಗೆ ಈಗ ಜಾಸ್ತಿ ಒಂದು ತಪ್ಪು ಕಲ್ಪನೆ ಏನಂತಂದರೆ ಟೈಲರಿಂಗ್ ಕೆಲಸ ಮಾಡಿದ್ರೆ ಫೈಲ್ಸ್ ಬರುತ್ತೆ ಅಂತ. ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ, ಕೆಲವ್ರಿಗೆ ಬಂದಿದೆ ಕೂಡ. ಈಗ ನಮ್ಮ ರಿಲೇಷನ್ನಲ್ಲೇ ಸ್ಟಿಚ್ ಮಾಡುವಂತಹ ಹುಡುಗಿಯರಿಗೆ ಎಲ್ಲರಿಗೂ ಅವರು ನಮಗಿಂತ ಚಿಕ್ಕ ಏಜಿನವರೇ, ಆದ್ರೂ ಅವ್ರಿಗೆಲ್ಲ ಫೈಲ್ಸ್ ಆಗಿಬಿಟ್ಟಿದೆ ಸ್ಟಿಚಿಂಗ್ ಮಾಡೋದ್ರಿಂದ. ಆದರೆ ನಾನು ಅಷ್ಟು ವರ್ಷದಿಂದ ಮಾಡ್ತಿದ್ರೂ ನಮಗೆ ಆ ಪ್ರಾಬ್ಲಮ್ಸ್ ಇಲ್ಲ. ಏನಕ್ಕೆ ಅಂದರೆ ನಾವು ಮಾಡುವಂತಹ ತಪ್ಪು ಕೆಲಸಗಳು, ಈ ತಪ್ಪು ಕೆಲಸಗಳನ್ನು ನಾವು ಮಾಡಲೇಬಾರ್ದು. ಈಗ ನಾವು ಟೈಲರಿಂಗ್ ಕೆಲಸ ಅಂತಂದರೆ ನಾವು ಕೂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಆ ಕೂತ್ಕೊಂಡು ಮಾಡುವಂತಹ ಕೆಲಸದಲ್ಲಿ ಏನಾಗುತ್ತೆ, ಈಗ ನಾವು ಒಂದೇ ಕಡೆ ಗಂಟೆಗಟ್ಟಲೆ ಕೂರೋ ಬದಲು ಒಂದು 20 ನಿಮಿಷಕ್ಕೆ ಮಿನಿಮಮ್ ಒಂದು 1/4 ಗಂಟೆಗೆ ಎದ್ದು ಒಂದು 2 ನಿಮಿಷ ಓಡಾಡ್ಬೋದು. ಆದರೆ ಅದು ನಮಗೆ ಹಿಂಸೆ ಆಗುತ್ತೆ. ನಾವು ಅರ್ಧ ಗಂಟೆಗೆ ಒಂದು ಬ್ಲೌಸ್ ಫಿನಿಷ್ ಮಾಡ್ತೀವಿ, ಆಗ ನಾವು ಎದ್ದೇಳ್ತೀವಿ ಅಂದರೂ ಓಕೆ. ಅರ್ಧ ಗಂಟೆಗೆ, ಈಗ ನಮಗೆ ಎಕ್ಸ್ಪೀರಿಯನ್ಸ್ಗೆ ಅರ್ಧ ಗಂಟೆಗೆ ಬ್ಲೌಸು ಸಾಕಾಗತ್ತೆ ಟೈಮು. ಆಗ ನಾವೇನು ಮಾಡಬೇಕು, ಅರ್ಧ ಗಂಟೆಗೆ ಒಂದು ಸತಿ ಎದ್ದು ಒಂದು ನೀರು ಕುಡಿಯೋದಾಗಿರ್ಬೋದು, ಎದ್ದೇಳಬೇಕು. ಈಗ ನಾವು ಹತ್ರದಲ್ಲೇ ನೀರನ್ನು ಇಟ್ಕೊಂಡು ಕೂತ್ಕೋಬಾರ್ದು. ಯಾಕೆ ಅಂದರೆ ಅಲ್ಲೇ ಎತ್ಕೊಂಡು ಅಲ್ಲೇ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಡ್ತೀವಿ. ಕೆಲವ್ರು ಇನ್ನೊಂದೇ ತಪ್ಪು ಏನು ಮಾಡ್ತೀರಾ, ನೀರನ್ನೇ ಕುಡಿಯೋಲ್ಲ. ಯಾಕೆ ಅಂದರೆ ಎದ್ದೋಗಿ ನೀರು ಕುಡಿಬೇಕಲ್ಲ ಅಂತಲೂ ಸಹ ನೀರು ಕುಡಿಯೋಲ್ಲ. ಫಸ್ಟು ನಮಗೆ ಯಾವುದೇ ಒಂದು ಕಾಯಿಲೆ ಬರಬೇಕಂತಂದರೆ ಅದಕ್ಕೆ ಮುಖ್ಯ ಕಾರಣ ನೀರು ಕಡಿಮೆ ಕುಡಿಯೋದು. ಅದರಲ್ಲೂ ನಾವು ಈ ಕೆಲಸ ಮಾಡುವಂತಹವರು ಯಥೇಚ್ಛವಾಗಿ ನೀರನ್ನು ಕುಡಿಬೇಕಾಗತ್ತೆ. ನಾವೆಷ್ಟು ನೀರನ್ನು ಇನ್ಪುಟ್ ನಮ್ಮ ಬಾಡಿಗೆ ತಗೋತೀವೋ ಅಷ್ಟು ನಮ್ಮ ಬಾಡಿ ಹೈಡ್ರೇಷನ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ನಮ್ಮ ಏನೇ ಕೆಲಸ ಮಾಡಬೇಕಾದ್ರೂ ನಮಗೂ ಮನಸ್ಸು ನೀಟಾಗಿರುತ್ತೆ. ಹಾಗಾಗಿ ಒಂದು ನೀರನ್ನು ಕುಡಿಬೇಕಂತಂದ್ರೂ ನಾವು ಅದನ್ನು ದೂರನೇ ಇಡಬೇಕು. ಆಗ ನಮಗೆ ನೀರು ಕುಡಿಬೇಕು ಅನಿಸುತ್ತೆ ನೋಡಿ, ಆಗಾದ್ರೂ ಎದ್ದು ಒಂದಷ್ಟು ದೂರ. ಈಗ ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಮೇಲ್ಗಡೆ ರೂಮಲ್ಲಿ, ನಮ್ಮ ಟೆರೆಸ್ ಮೇಲೆ ಒಂದು ರೂಮ್ ಇದೆ, ಅದರಲ್ಲಿ ನಾನು ಸ್ಟಿಚ್ಚನ್ನು ಮಾಡುವಂಥದ್ದು. ಆದರೆ ನಾನು ನೀರನ್ನು ತಗೊಂಡು ಹೋಗೋದಿಲ್ಲ. ಏನಕ್ಕೆ ಅಂತಂದರೆ ನೀರಿದ್ರೆ ನಮಗೇನು ಅನಿಸುತ್ತೆ, ಇನ್ನೊಂದು ಸ್ವಲ್ಪ, ಆಮೇಲೆ ವರ್ಕ್ ಪ್ರೆಸರ್ ಇರುತ್ತಲ್ವ, ಅದನ್ನು ನಾವು ಪ್ರೆಸರ್ ಅಂತಲೇ ತಗೋಬಾರ್ದು. ನಮಗೆ ಅರ್ಧ ಗಂಟೆಗೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಅಂದರೆ ಪ್ರೆಸರ್ ಏನಕ್ಕೆ ತಗೋಬೇಕು ಹೇಳಿ. ಮತ್ತು ನಮ್ಮದೇ ಸ್ವತಃ ನಾವು ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ತಿಲ್ಲ.
ಯಾಕೆಂದರೆ ಅವರು ಪ್ರೆಸರ್ ಇಷ್ಟು ಟೈಮ್ಗೆ ಇಷ್ಟು ಕೆಲಸ ಆಗಲೇಬೇಕು ಅನ್ನುವಂಥ ಪ್ರೆಸರ್ ಇರುತ್ತೆ. ಅವರು ಅದರಲ್ಲಿ ಅರ್ಥ ಇದೆ. ಆದರೆ ನಮ್ಗೆ ಆಗಲ್ಲ. ಈಗ ನಾವು ವೇಸ್ಟಾಗಿ ಟೈಮನ್ನು ವೇಸ್ಟ್ ಮಾಡೋ ಬದಲು ಆ ವೇಸ್ಟ್ ಟೈಮ್ ಏನಿದೆಯಲ್ಲ ಅದನ್ನು ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ಇಟ್ಕೋಬೇಕು. ನಮಗೆ ಒಂದು ಅರ್ಧ ಗಂಟೆಗೆ ಒಂದು ಸತಿ ಒಂದು 5 ನಿಮಿಷ ಎದ್ದು ಓಡಾಡಿದ್ರೆ ನಮಗೆ ಯಾವುದೇ ಲಾಸ್ ಇಲ್ಲ. ಮೈಂಡ್ ಫ್ರೆಶ್ ಆಗುತ್ತೆ. ಜೊತೆಗೆ ಮೈಂಡ್ ಫ್ರೆಶ್ ಆಗೋ ಜೊತೆಗೆ ನಮಗೆ ಏನು ನಮ್ಮ ಬಾಡಿಲಿರುವಂತಹ ಆರ್ಗನ್ಸ್ ಎಲ್ಲ ಕೂತಲ್ಲೇ ಕೂತ್ಕೊಂಡು ಈಗ ಸ್ಟಿಚ್ ಮಾಡ್ತಾ ಇರ್ತೀವಿ ಅಂದರೆ ಕೂತಲ್ಲೇ ಕೂತಿರ್ತೀವಿ. ಜಾಸ್ತಿ ನಮ್ಮ ಬಾಡಿ ವರ್ಕ್ ಆಗಲ್ಲ. ನಮ್ಮ ಕಾಲು ಮತ್ತು ನಮ್ಮ ಮೈಂಡು ನಮ್ಮ ಕೈ ಇಷ್ಟೇ ವರ್ಕ್ ಆಗುತ್ತೆ. ಹಾಗಾಗಿ ಉಳಿದೆಲ್ಲ ಪಾರ್ಟ್ಸ್ ಎಲ್ಲ ಸ್ಥಗಿತ ಆಗಿರುತ್ತೆ. ಅಂದರೆ ಒಂದೇ ಕಡೆ ಸ್ಟ್ರಕ್ ಆದಂಗೆ ಆಗಿರುತ್ತೆ. ಹೀಗಿರುವಾಗ ನಾವೇನು ಮಾಡಬೇಕು, ಎದ್ದು ಒಂದು 5 ನಿಮಿಷ ಓಡಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನಮಗೂ ಟೈಮಿಂಗ್ಸ್ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಜೊತೆಗೆ ನಮ್ಮ ಬಾಡಿ ಸ್ಪಾಟ್ಸ್ ಎಲ್ಲ ಸ್ವಲ್ಪ ಅವು ಆ್ಯಕ್ಟಿವ್ ಆಗ್ತವೆ. ನಮಗೆ ಆ್ಯಕ್ಟಿವ್ನೆಸ್ ಬಾಡಿಯಲ್ಲಿರುವಂತಹ ಎಲ್ಲ ಪಾರ್ಟ್ಸ್ ಆ್ಯಕ್ಟಿವ್ನೆಸ್ ಆಗಿರೋದ್ರಿಂದ ನಮಗೆ ಏನು ಆ ಥರ ಪ್ರಾಬ್ಲಮ್ ಇಲ್ಲ. ನಾನು ಸ್ವತಃ ಮಾಡ್ತಿರುವಂಥದ್ದು ಈ ಟಿಪ್ಸಿಂದ ಈ ರೀತಿ ಮಾಡ್ತೀನಿ. ಜೊತೆಗೆ ಹೀಟ್ ಅಂತ ಹೇಳ್ತಾರೆ, ನಿಜ. ಹೀಟ್ ಆದರೆ ಏನು ಮಾಡಬೇಕು, ಅದಕ್ಕೆ ತಕ್ಕಾದಂತಹ ಹಣ್ಣು ತರಕಾರಿಗಳನ್ನು ನಾವು ಯಥೇಚ್ಛವಾಗಿ ತಗೋಬೇಕು. ಜೊತೆಗೆ ನೀರನ್ನು ಒಬ್ಬ ಮನುಷ್ಯ ಒಂದು 20 kg ನಾವು ಮನುಷ್ಯ ಇದ್ದೀವಿ ಅಂದರೆ ಆ 20 kgಗೆ 1 ಲೀಟ್ರ್ ನೀರನ್ನು ಕುಡಿಬೇಕು. ಅಲ್ಲಿಗೆ ನಿಮಗೆ ಎಷ್ಟು ವೆಯ್ಟ್ ಇದ್ದೀರಾ ಅದ್ರ ಮೇಲೆ ನೀವು 20 kgಗೆ 1 ಲೀಟ್ರು ಅಂದರೆ ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀರನ್ನು ಕುಡಿಬೇಕು. ನೀರನ್ನು ಕುಡೀರಿ. ಮತ್ತು ನಾವು ವಾಶ್ರೂಮ್ಗೆ ಹೋಗಬೇಕು ಅಂತಂದ್ರೂ ತಡ್ಕೊಳ್ಳುವಂಥದ್ದು ಅವೆಲ್ಲ ಇನ್ಫೆಕ್ಷನ್ ಆಗುತ್ತೆ ಫ್ರೆಂಡ್ಸ್. ಆ ಟೈಮಲ್ಲಿ ಏನು ಮಾಡಬೇಕು, ಎದ್ದು ನೀವೇನೇ ಪ್ರೆಸರ್ ಇರುವಂಥ ಕೆಲಸ ಮಾಡ್ತಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಯಾಕೆಂದರೆ ಆರೋಗ್ಯ ಮುಖ್ಯ ನಮಗೆ. ನಾವು ಚೆನ್ನಾಗಿದ್ದರೆ ಇವತ್ತು 10 ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಅಂದರೆ ನಾಳೆಗೆ ಅದಕ್ಕಿಂತ ಹೆಚ್ಚು ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು, ನಾವು ಚೆನ್ನಾಗಿದ್ದೀವಿ ಅಂದರೆ. ನಾನು ಸ್ಟಾರ್ಟಿಂಗಲ್ಲೆಲ್ಲ ಏನು ಮಾಡ್ತಿದ್ದೆ, ನೈಟೆಲ್ಲ ಹಬ್ಬದ ಸೀಸನ್ ಬಂತು ಅಂತಂದರೆ ಫ್ರೆಂಡ್ಸ್ ನಂಬಲ್ಲ, 2 ಗಂಟೆವರೆಗೂ ನಾನು ಸ್ಟಿಚ್ ಮಾಡಿದ್ದಿದೆ. ಆ ರೀತಿಯೆಲ್ಲ ಮಾಡುವಾಗ ನಾನು ಸ್ಟಾರ್ಟಿಂಗಲ್ಲಿ ಹುಷಾರು ತಪ್ಪಿದ್ದು ಉಂಟು. ಅದರಿಂದ ಅಡ್ಮಿಟ್ ಆಗಿ ಬ್ಲಡ್ ಎಲ್ಲ ಇಲ್ಲದೆ, ಯಾಕೆಂದರೆ ವರ್ಕ್ ಪ್ರೆಷರು ಇನ್ನೊಂದು ಸ್ವಲ್ಪ ನಾವು ಈಗ ಕಸ್ಟಮರ್ಗೆ ನೀಟಾಗಿ ಕೊಟ್ಬಿಟ್ರೆ ನಮ್ಗೆ ಇನ್ನೂ ಬಿಸ್ನೆಸ್ ಚೆನ್ನಾಗಾಗತ್ತೆ ಅನ್ನುವಂಥ ಆಸೆ ಇರುತ್ತೆ ನೋಡಿ, ಹಾಗೆಲ್ಲ ಆಗೋದು. ಹಾಗೆಲ್ಲ ಮಾಡಿಕೊಂಡು ನಾನು ಎಡವಟ್ಟು ಮಾಡಿಕೊಂಡು ಆಸ್ಪತ್ರೆಗೆ ಸೇರಿದ್ದೆ, ಜ್ವರ ಬಂದು ಬ್ಲಡ್ ಇಲ್ಲದೆ. ಆ ನಂತರ ನಾನು ಎಚ್ಚೆತ್ಕೊಂಡೆ. ಯಾಕೆಂದರೆ ನಾವು ಈಗ ನಮ್ಮ ಬಾಡಿಗೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಅವಶ್ಯಕತೆ ಏನೆಲ್ಲ ಇದೆ ಅದನ್ನು ಕೊಡಬೇಕು. ಮತ್ತು ಮೈಂಡ್ ಪ್ರೆಸರ್ ಕೊಡಬಾರ್ದು, ಅದಕ್ಕೂ ರಿಫ್ರೆಶ್ ಆಗೋ ರೀತಿ ಎದ್ದು ಓಡಾಡಬೇಕು. ಇಷ್ಟೆಲ್ಲ ನಾನು ಅಳವಡಿಸ್ಕೊಂಡಿದ್ದು. ಎದ್ದು ಓಡಾಡಬೇಕು. ಜೊತೆಗೆ ನಾವು ಒಳ್ಳೆ ಹಣ್ಣು ತರಕಾರಿಗಳನ್ನು, ಯಾಕೆಂದರೆ ನಾವು ದುಡಿತಿದ್ದೀವಿ, ಜೊತೆಗೆ ಆರೋಗ್ಯಕ್ಕೆ ಅದು ಬೇಕು. ಹಣ್ಣು ತರಕಾರಿಗಳನ್ನು ತಿನ್ನುವಂಥದ್ದು, ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು, ಜೊತೆಗೆ ಟೈಮ್ ಟು ಟೈಮ್ ನಾವು ಏನು ಊಟ ಮಾಡಬೇಕು. ಆದಷ್ಟು ಒಂದು 6 ಗಂಟೆಯಿಂದ 7 ಗಂಟೆನಾದರೂ ನಾವು ನಿದ್ದೆ ಮಾಡಬೇಕು. ಹಬ್ಬದ ಸೀಸನ್ನಲ್ಲಿ ಸ್ವಲ್ಪ ಏರುಪೇರು ಆಗೋದುಂಟು. ಯಾಕೆಂದರೆ ನಾವೆಲ್ಲ ರೀತಿಲೂ ನಾವು ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದಾಗೋದಿಲ್ಲ. ಯಾಕೆಂದರೆ ನಮ್ಮದು ವರ್ಕು ಪ್ರೆಸರ್ ಆಗಿರುತ್ತೆ. ಜೊತೆಗೆ ಹಬ್ಬದಲ್ಲಿ ಸೀಸನ್ನಲ್ಲಿ ಸಿಗುವಂತಹ ನಮಗೆ ಏನು ಕೆಲಸ ಇದೆ ಅದು ಬೇರೆ ದಿನಗಳಲ್ಲಿ ಅಷ್ಟು ಸಿಗೋದಿಲ್ಲ. ಆಗ ನಾವು ಅದನ್ನು ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ಇಷ್ಟು ಮಾಡಬೇಕು ಅಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ಅಷ್ಟು ದಿನದಿಂದ ಮಾಡ್ತಾ ಇರುವಂತಹ ಪ್ರಾಕ್ಟೀಸ್ ಏನಿದೆ, ಪ್ರಾಕ್ಟೀಸ್ ಆಗೋಗಿದೆ ನನಗೆ. ಆ ರೀತಿ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ, ಜೊತೆಗೆ ಸೊಪ್ಪು ತರಕಾರಿ ತಿನ್ನಿ. ಮತ್ತು ಆಗಾಗ ಎದ್ದು ಓಡಾಡುವಂಥದ್ದು, ಸಂಜೆ ಟೈಮ್ ಫ್ರೀ ಸಿಕ್ಕಿದ್ರೆ ಸ್ವಲ್ಪ ವಾಕ್ ಮಾಡಿ. ಇದಿಷ್ಟನ್ನು ನಾನು ಕಂಪಲ್ಸರಿ ನೈಟು 7 ಗಂಟೆಯಿಂದ 7:15 ಗಂಟೆ, ಯಾಕೆಂದರೆ ನನಗೆ ಆ ಟೈಮು ಫ್ರೀ ಆಗಿರುತ್ತೆ, ವಾಕ್ ಮಾಡ್ತೀನಿ. ಆ ನಂತರ ನಾನು ಊಟ ಮಾಡಿಕೊಂಡು 8 ಗಂಟೆ ಒಳಗೆ ನಾವು ಊಟ ಮುಗಿಸ್ಕೋತೀನಿ. ಸಂಜೆ ಬೇಗ ಊಟ ಮಾಡಿ. ಯಾಕೆಂದರೆ ಒಂದು 2ರಿಂದ 3 ಗಂಟೆ ಗ್ಯಾಪ್ ಇರಬೇಕು ನಿದ್ದೆ ಮಾಡುವಂಥದ್ದು. ಇದಿಷ್ಟೆಲ್ಲ ಅಳವಡಿಸ್ಕೊಂಡು ನೋಡಿ, ನಿಮಗೆ ಟೈಲರಿಂಗಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಖಂಡಿತ ಬರೋದಿಲ್ಲ. ಯಾಕೆಂದರೆ ನಾನು ಇನ್ನೂ ಸ್ಟಿಚ್ ಮಾಡ್ತಾ ಇರೋದು, ಈಗ 22 ವರ್ಷದಿಂದ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಜೊತೆಗೆ ಸ್ಟಾರ್ಟಿಂಗ್ ಆಗಿದ್ದದ್ದು ನಿಜ, ಆದರೆ ಅದನ್ನು ನಾನು ತಕ್ಷಣ ಎಚ್ಚೆತ್ಕೊಂಡು ನಾನು ಅದನ್ನು ನಿಭಾಯಿಸ್ಕೊಂಡು ಬಂದೆ. ಹಾಗಾಗಿ ನಾವು ಕೆಲಸ ಮಾಡಲೇಬೇಕು. ಹಾಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಏನು ನೆಗೆಟಿವ್ ಇದೆ ಅದನ್ನು ನಾವು ಪಾಸಿಟಿವ್ ಆಗಿ ನಾವು ಪರಿವರ್ತನೆ ಮಾಡಿಕೊಂಡು ನಾವು ಕೆಲಸನ ಮುಂದುವರಿಸ್ಬೇಕಾಗತ್ತೆ. ಯಾಕೆಂದರೆ ನಾವು ಬದುಕಬೇಕು ಅಂತ
ಅಂತಂದಾಗ ನಮಗೆ ಒಂದು ಕೆಲಸ, ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂದರೆ ಆ ಮನುಷ್ಯ ಒಂದು ಕೆಲಸ ಮಾಡಲೇಬೇಕು. ಅದು ಹೆಣ್ಣಾದರೂ ಸರಿ ಗಂಡಾದರೂ ಸರಿ. ಯಾಕೆ ಅಂದರೆ ಅದು ಮೇಯ್ನಾಗಿ ಇರುತ್ತೆ. ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ದುಡಿಮೆ ಬೇಕೇ ಬೇಕು, ಅದರಲ್ಲೂ ಹೆಣ್ಣು ಮಕ್ಳಿಗೆ ಬೇಕು. ಖಂಡಿತ ಈ ವಿಡಿಯೋ ನೋಡಿ ನಿಮ್ಗೆ ಯಾರಿಗೆಲ್ಲ ಎಷ್ಟು ಇಷ್ಟ ಆಗಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.